ಭಾರ್ಗವಿಗೆ ಗೊತ್ತಾಯ್ತು ತಂದೆ ಸಾವಿನ ಸೀಕ್ರೆಟ್. ಹಾಗಿದ್ರೆ ಆಕೆಗೆ ಸಾಕ್ಷಿ ಕೊಟ್ಟಿದ್ಯಾರು? ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗುತ್ತಿರೋ ಭಾರ್ಗವಿ LLB ರೋಚಕ ಟ್ವಿಸ್ಟ್ ಪಡೆದುಕೊಂಡಿದೆ. ಕೇಸ್ ಗೆದ್ದ ಖುಷಿಯಲ್ಲಿದ್ದ ಭಾರ್ಗವಿ ಹಾಗೂ ರವೀಂದ್ರ ಭಟ್ಕಳ್ ಈ ಖುಷಿಯನ್ನ ಸಂಭ್ರಮಿಸೋ ಮೊದಲೇ ಸೂತಕ ಆವರಿಸಿತ್ತು. ಭಾರ್ಗವಿ ತಂದೆ ರವಿ ಅವರು ಆಕ್ಸಿಡೆಂಟ್ನಲ್ಲಿ ಪ್ರಾಣ ಕಳೆದುಕೊಳ್ತಾರೆ. ನೋವಿನಲ್ಲಿದ್ದ ಭಾರ್ಗವಿಗೆ ತಾಯಿ ಪೂರ್ಣಿ ಮಾತುಗಳು ಮತ್ತಷ್ಟು ಘಾಸಿ ಮಾಡಿದ್ವು. ನಿಮ್ಮಪ್ಪನ ಜೀವ ತೆಗೆದ ಈ ಕಪ್ಪು ಕೋಟ್ ನೀನ್ ಯಾವತ್ತೂ ಹಾಕ್ಬಾರ್ದಂತ ಆಕೆಯಿಂದ ಭಾಷೆ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ಭಾರ್ಗವಿಗೆ ತಂದೆ ಸಾವಿನ ಬಗ್ಗೆ ಅನುಮಾನ ಇದ್ದೇ ಇದೆ. ಹೀಗಿರುವಾಗಲೇ ಆಕೆಯ ಕೈಗೆ ಮಹತ್ವದ ಸಾಕ್ಷಿಯೊಂದು ಸಿಕ್ಕಿದೆ. ಅದೇನಂತ ಹೇಳ್ತೇವೆ, ಎಲ್ಲವೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಸೀರಿಯಲ್ ನೋಡುವ ವೀಕ್ಷಕರಿಗೆ ಚೆನ್ನಾಗಿಯೇ ತಿಳಿದಿದೆ ಪೊಲೀಸ್ ಆಫೀಸರ್ ಸಿಂಧೂರಿ ಬಗ್ಗೆ. ಸಂಧ್ಯಾ ಬೆಟಗೇರಿ ಸಾವಿನಲ್ಲಿ ಭಾರ್ಗವಿ ನ್ಯಾಯ ಕೊಡಿಸಲು ಈ ಸಿಂಧೂರಿಯೇ ಆಕೆಗೆ ಸಹಾಯ ಮಾಡಿದ್ದರು. ಈಗ ತಂದೆ ರವಿಶಂಕರ್ ಅವರ ಸಾವು ಆಕ್ಸಿಡೆಂಟ್ ಅಲ್ಲ, ಅದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋ ಬಗ್ಗೆ ಸಂಬಂಧಪಟ್ಟ ಫೈಲ್ ಒಂದನ್ನ ಭಾರ್ಗವಿ ಕೈಗೆ ಸಿಂಧೂರಿ ನೀಡಿದ್ದಾರೆ. ಈಗ ತಂದೆಯ ಸಾವಿಗೆ ಕಾರಣವಾದವರ ಮೇಲೆ ಭಾರ್ಗವಿ ಸೇಡು ತೀರಿಸಿಕೊಳ್ಳಲು ಅವರಿಗೆ ಶಿಕ್ಷೆ ಕೊಡಲು ಮುಂದಾಗಿದ್ದಾಳೆ. ಆದ್ರೆ ಭಾರ್ಗವಿ ಕಪ್ಪು ಕೋಟ್ ಹಾಕಿಲ್ಲ, ಆದ್ರೆ ದುಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದಾಳೆ. ಈ ಬಗ್ಗೆ ಈಗಾಗಲೇ ಪ್ರೋಮೋ ಕೂಡ ಪ್ರಸಾರ ಆಗಿದೆ. ಅದರಲ್ಲಿ ಭಾರ್ಗವಿಯ ಹೊಸ ಅವತಾರ ಅನಾವರಣ ಆಗಿದೆ. ದುರುಳರ ಕೈಯಲ್ಲಿ ಸಿಲುಕಿದ್ದ ಹೆಣ್ಣು ಮಗುವೊಂದನ್ನ ಭಾರ್ಗವಿ ರಕ್ಷಣೆ ಮಾಡಿದ್ದಾಳೆ. ಇನ್ನು ಹೆಂಡತಿಯ ನಡೆನುಡಿ ಬದಲಾವಣೆ ಬಗ್ಗೆ ಅರ್ಜುನ್ಗೆ ಅನುಮಾನ ಬಂದಿದೆ. ಭಾರ್ಗವಿಗೆ ಮನೆಯಲ್ಲಿದ್ದರೆ ಬೇಸರ ಆಗುತ್ತೆ ಅಂತ ಅರಿತ ಅರ್ಜುನ್ ಆಕೆಗೆ ಆಶ್ರಮವೊಂದರಲ್ಲಿ ಕೆಲಸ ಕೊಡಿಸಿದ್ದಾನೆ. ಇನ್ನು ಬೆಳಗ್ಗೆ ಚೆನ್ನಾಗಿ ರೆಡಿಯಾಗಿ ಬೆಡ್ ಕಾಫಿ ತಂದಿದ್ದ ಭಾರ್ಗವಿಗೆ ಅರ್ಜುನ್ ಪ್ರಶ್ನೆ ಮಾಡ್ತಾನೆ. ಆಕೆಯ ಕೈಗೆ ಆದ ಗಾಯ ನೋಡ್ತಾನೆ. ಹೇಗಾಯ್ತು ಅಂತ ಕೇಳ್ತಾನೆ. ಆಶ್ರಮದ ಗಾರ್ಡನ್ ನಲ್ಲಿ ಕೆಲಸ ಮಾಡುವಾಗ ಆಗಿದ್ದು ಅಂತ ಹೇಳ್ತಾಳೆ. ಆದ್ರೆ ಅರ್ಜುನ್ಗೆ ಭಾರ್ಗವಿ ಹೇಳಿದ ಮಾತುಗಳಿಂದ ಅನುಮಾನ ಶುರುವಾಗಿದೆ. ಅರ್ಜುನ್ ಭಾರ್ಗವಿ ಹೊಸ ಅವತಾರವನ್ನ ಪತ್ತೆ ಮಾಡುತ್ತಾನಾ ಕಾದು ನೋಡಬೇಕಾಗಿದೆ. ಇತ್ತ ಭಾರ್ಗವಿ ಮಾವ JP ಪಾಟೀಲ್ಗೂ ಹಾಗೂ ಗಾಯತ್ರಿ ದೇವಿಗೂ ಏನ್ ಸಂಬಂಧ ಅಂತ ಪತ್ತೆ ಮಾಡಲು ಮುಂದಾಗಿದ್ದಾಳೆ. ಇದೇ ಗಾಯತ್ರಿ ದೇವು ಹೆಸರು ಇಟ್ಕೊಂಡು ಬೃಂದಾ ಮಾವ JP ಪಾಟೀಲ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ಆದ್ರೆ JPಗೂ ಈ ಗಾಯತ್ರಿ ದೇವಿಗೂ ಏನ್ ಸಂಬಂಧ? ಆಕೆ ಹೀಗೆ ಬದುಕಿದ್ದಾರಾ ಅಥವಾ ಸತ್ತಿದ್ದಾರಾ ತಿಳಿದಿಲ್ಲ. ರವಿ ಹತ್ತಿರ ಇದ್ದ ಫೈಲ್ ಸುಟ್ಟು ಹಾಕಿದ್ದೇನೆ ಅಂತ JP ನಿರಾಳವಾಗಿದ್ದಾರೆ. ಆದ್ರೆ ಭಾರ್ಗವಿ ಮಾತ್ರ ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋ ಮಾತಿಲ್ಲ. ಒಟ್ಟಿನಲ್ಲಿ ಸೀರಿಯಲ್ ನಿಗೂಢತೆಯಿಂದ ಕೂಡಿದ್ದು ಸತ್ಯದ ಅನ್ವೇಷಣೆಯೇ ರೋಚಕತೆ ಸೃಷ್ಟಿಸುತ್ತಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.